ಎಲ್ರಿಗೂ ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಹಸಿ ಬದನೆಕಾಯಿ ಗೊಜ್ಜನ್ನು ಅಥವಾ ಬದನೆಕಾಯಿ ಹಸಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದು ತುಂಬಾ ಸುಲಭ ಮಾಡುವಂಥದ್ದು, ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ, ಬಿಸಿ ಅನ್ನದ ಜೊತೆ ಕಾಂಬಿನೇಷನ್ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾ ಸುಲಭ. ಸಾಮಾನ್ಯವಾಗಿ ಇದನ್ನು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಈ ಸೌದೆ ಒಲೆನಲ್ಲಿ ಅಡುಗೆ ಮಾಡೋರು ಅಡುಗೆ ಮಾಡುವಾಗ ಕೆಂಡದಲ್ಲಿ ಸುತ್ಕೊತಾರೆ. ಇವಾಗೆಲ್ಲ ಸೌದೆ ಕಡಿಮೆ ಎಲ್ಲ ಗ್ಯಾಸ್ ಆಗಿರೋದ್ರಿಂದ ನಾವು ಗ್ಯಾಸಲ್ಲಿ ಸುಟ್ಟು ಮಾಡ್ತಾಯಿದ್ದೀವಿ. ನಾನಿಲ್ಲಿ 4 ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. 4 ಬದನೆಕಾಯಿಯನ್ನು ನೀಟಾಗಿ ತೊಳೆದು, ಇದು ಬಂದ್ಬಿಟ್ಟು ಬಿಳಿ ಬದನೆ, ಈ ಏನು ತೋರಿಸ್ತಾ ಇದ್ದೀನಿ ಬಿಳಿ ಬದನೆ, ಇದರಲ್ಲಿ ಮಾಡಬೇಕು. ಈ ನಾವು ಉಂಡೆ ಬದನೆ ಅದರಲ್ಲೆಲ್ಲ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಚಾಕುನಿಂದ ಪೂರ್ತಿ ಕಟ್ ಮಾಡಬಾರ್ದು, ಒಂದು ಅರ್ಧ ಇಂಚಷ್ಟು ಒಳಗಡೆ ಆಳ ಹೋಗಬೇಕು, ಅಷ್ಟು ಒಂದು 4ರಿಂದ 5 ಕಡೆ ಕಟ್ಸನ್ನು ಮಾಡಿಕೊಂಡು ಇದನ್ನು ಇಲ್ಲಿ ನೋಡಿ, ನಾನು ಫುಲ್ಕ ಮಾಡೋದಕ್ಕೆ ಅಂತ ಹೇಳಿ ಜಾಲ್ರಿ ಬರುತ್ತೆ, ಅದರಲ್ಲಾದರೂ ಮಾಡ್ಕೋಬೋದು. ಅಥವಾ ನೀವು ಹಾಗೆ ಬೇಯಿಸ್ತೀನಿ ಅಂತಂದರೆ ಗ್ಯಾಸ್ ಮೇಲೆ ಒಂದು ಇದು ಬರುತ್ತೆ, ಚಿಕ್ಕದು ಪಾತ್ರೆಗಳಿಡೋದಕ್ಕೆ ಅಂತ ಹೇಳಿ ಒಂದು ಬರುತ್ತೆ, ಅದನ್ನು ಇಟ್ಕೊಂಡು ಬೇಯಿಸ್ಕೋಬೋದು. ಇಲ್ಲ ನೀವು ಹಾಗೇ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೋಬೋದು. ಇದು ಅಂದರೆ ನಾನು ಒಂದೇ ಸಲ 4 ಇಟ್ಟು ಬೇಯಿಸ್ಬೋದು ಇದರಲ್ಲಿ, ಹಾಗಾಗಿ ಇದರಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ, ಹೀಗೆ ಸ್ಟವನ್ನು ಆನ್ ಮಾಡಿ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೀಟಾಗಿ ಬೇಯಿಸ್ಕೋಬೇಕು. ಈ ತೊಟ್ಟೇನಾಗುತ್ತೆ, ಕೆಲವೊಂದು ಸಲ ತೊಟ್ಟು ಬೆಂದೋಗಿ ಬಂದ್ಬಿಡುತ್ತೆ. ಈ ಹಪ್ಪಳ ಎತ್ತೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತೀವಿ ನೋಡಿ ಒಂದು, ಅದರಲ್ಲಿ ನಾವು ಅದನ್ನು ಬಳಸ್ಕೊಂಡು ನಾವು ಇದನ್ನು ಅಂದರೆ ತಿರುವಿ ನೀಟಾಗಿ ಬೇಯಿಸ್ಕೋಬೇಕು. ಒಂದೇ ಕಡೆ ಬಿಟ್ಬಿಡಬಾರ್ದು, ನೀಟಾಗಿ ಅದನ್ನು ತಿರುವಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲಿವರೆಗೆ ಅಂತಂದರೆ ಪೂರ್ತಿ ಬದನೆಕಾಯಿ ಕಪ್ಪು ಬರಬೇಕು, ಅಲ್ಲಿವರೆಗೂ ಕೂಡ ನೀಟಾಗಿ ಬೇಯಿಸ್ಕೋಬೇಕು. ಆವಾಗ ನೀಟಾಗಿ ಬೇಯುತ್ತೆ. ಸ್ವಲ್ಪ ತುಂಬಾ ಹೈ ಫ್ಲೇಮ್ಗೂ ಇಡೋಕ್ಕೆ ಹೋಗ್ಬೇಡಿ, ತುಂಬಾ ಲೋ ಫ್ಲೇಮು ಬೇಡ. ಸ್ವಲ್ಪ ಫ್ಲೇಮು ಮೀಡಿಯಮ್ಗಿಂತ ಚೂರು ಜಾಸ್ತಿನೇ ಇರಲಿ. ನೋಡಿ, ಹೀಗೆ ಇದರಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಇದನ್ನು ನೀಟಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ಇದರಲ್ಲಿ ಹುಳುಕೆಲ್ಲ ಇದ್ದರೆ ಏನು ಮಾಡೋದು ಅಂತಂದರೆ, ನಾವು ಬಿಡಿಸುವಾಗ ಅದು ಗೊತ್ತಾಗುತ್ತೆ, ಹುಳುಕಿದ್ರೆ ಕಾಣುತ್ತೆ. ಸೊ ಆವಾಗ ನೀವು ತೆಗೆದಾಕ್ಬೋದು ಅದನ್ನು. ಇವಾಗ ನಾವು ಕಟ್ ಮಾಡಿ ಅದನ್ನೆಲ್ಲ ನೋಡೋದಕ್ಕಾಗಲ್ಲ. ಬದನೆಕಾಯಿ ನೀವು ಆಯ್ಕೆ ಮಾಡ್ಕೊಳ್ಳುವಾಗಲೇ ಮೇಲ್ಗಡೆ ತೂತಿದ್ರೆ ಅದು ಒಳಗಡೆ ಹೋಗಿರುತ್ತೆ, ಹುಳ ಇರುತ್ತೆ ಅಂತ ಅರ್ಥ. ಸೊ ಅದು ಚೆನ್ನಾಗಿರೋ ಬದನೆಕಾಯಿ, ತೂತಿಲ್ಲದೆ ಇರೋವಂಥ ಬದನೆಕಾಯಿಯನ್ನು ನೋಡಿ, ಹುಳುಕಿಲ್ಲದೆ ಇರೋ ಬದನೆಕಾಯಿನ ನೋಡಿ ನೀವು ತೊಗೋಬೇಕು. ಎಳ್ಸು ಬದನೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಲ್ತಿದೆ ಬದನೆಕಾಯಿ, ಬೀಜಗಳು ಜಾಸ್ತಿ ಇದೆ. ಎಳ್ಸಾದರೆ ನಿಮಗೆ ತುಂಬ ನೀಟಾಗಿ ಸ್ಮ್ಯಾಶ್ ಆಗುತ್ತೆ, ಬೇಗನೂ ಬೇಯುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದನ್ನು ಏನು ಬಾಯಿಸ್ಕೊಂಡು ಮಾಡ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ನೀವೂ ಒಂದು ಸಲ ಟ್ರೈ ಮಾಡಿ ನೋಡಿ. ಚಪಾತಿ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ, ಮುದ್ದೆ ಅನ್ನೋದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದನ್ನು ಹೀಗೆ ನಾನು ಪೂರ್ತಿ ಎಲ್ಲ ಕಡೆ ಬೇಯಬೇಕು ನೀಟಾಗಿ. ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ, ಬೇಗ ಕಪ್ಪಾಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ ಅದು ನೀಟಾಗಿ. ಸ್ವಲ್ಪ ಹೈ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಕಡೆ ಬೇಯಬೇಕು ಅದು. ಹಾಗೆ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಬಳಸ್ಕೊಂಡು ತಿಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆ ಮೊಸರೆಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಕೆಲವರು ತುಂಬ ಅಡುಗೆ ಅಂತಂದ್ರೆ ತುಂಬ ವಿಧಾನಗಳಿರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಈ ವಿಧಾನದಲ್ಲೂ ಒಂದು ಸಲ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನಿದಕ್ಕೆ ಒಂದು ದೊಡ್ಡ ಬೆಳ್ಳುಳ್ಳಿ ಗೆಡ್ಡೆಯನ್ನು ತೊಗೊಂಡು ಇದ್ರ ಜೊತೆನೇ ಬೇಯೋದಕ್ಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಂದರೆ ಸಾಕು, ಅದೇನು ತೀರಾ ಬೇಯಬೇಕು ಅಂತ ಏನಿಲ್ಲ. ಯಾಕಂದರೆ ಇದಕ್ಕೆ ಹಾಕುವಂತಹ ನಾವು ಏನು ತರಕಾರಿಗಳೆಲ್ಲ ಹಾಕ್ತೀವಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲವೂ ಹಸಿನೇ ಹಾಕೋದು, ಯಾವುದನ್ನು ಕೂಡ ಹುರಿಯಲ್ಲ, ಒಗ್ಗರಣೆ ಮಾಡಲ್ಲ. ಇದು ಒಂದನ್ನು ಮಾತ್ರ ಹೀಗೆ ನಾವು ಬದನೆಕಾಯಿಯನ್ನು ಬೇಯಿಸ್ಕೊತೀವಷ್ಟೇ, ಇನ್ಯಾವುದನ್ನು ಕೂಡ ನಾವು ಬೇಯಿಸೋದಕ್ಕೆ ಹೋಗಲ್ಲ, ಹಾಗೇ ಕಟ್ ಮಾಡಿ ಹಾಕ್ತೀವಿ ಇದಕ್ಕೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ಏನು ಮಾಡೋದು, ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 1/4 ಗಂಟೆನಾದರೂ ಇದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನಾವು
ಇದನ್ನು ಮೇಲ್ಗಡೆ ಸಿಪ್ಪೆನ ತೆಗಿಬೇಕು. ಬಿಸಿನಲ್ಲಿ ನಮಗೆ ತೆಗಿಯೋದಕ್ಕೆ ಹಿಂಸೆ ಆಗುತ್ತೆ, ಸುಡ್ತಾ ಇರುತ್ತೆ, ಕೈ ಆಗಲ್ಲ. ಹಾಗಾಗಿ ತಣ್ಣಗಾದ ಮೇಲೆ ಇದನ್ನು ತೆಗಿಬೇಕು. ನೋಡಿ ಪೂರ್ತಿ ಬೆಂದಿದೆ. ಇವಾಗ ಇದನ್ನು ತಣ್ಣಗಾಗಕ್ಕಿಟ್ಟು ನಾವು ಬೇರೆ ಏನು ಮಾಡ್ಕೋಬೇಕು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನೋಡಿ ನಾನಿಲ್ಲೊಂದು ಬೌಲಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ, ತಣ್ಣೀರನ್ನು ಇಟ್ಕೊಂಡು ಇದಾಗಲೇ ತಣ್ಣಗಾಗಿದೆ. ಈ ಬೆಳ್ಳುಳ್ಳಿನ ಸೈಡಿಗೆ ತೆಗೆದಿಟ್ಟು ಇಲ್ಲಿ ನೋಡಿ ನೀಟಾಗಿ ಸಿಪ್ಪೆನ ತೆಕ್ಕೊಬೇಕು. ಇಲ್ಲಿ ವಿಡಿಯೋ ನಾನು ಮೊಬೈಲಲ್ಲಿ ಶೂಟ್ ಮಾಡೋದ್ರಿಂದ ಒಂದು ಯಾವುದೇ ರೀತಿ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು. ಹಾಗೆ ಒಂದು ಹೈಟಾಗಿರೋ ಪಾತ್ರೆ ಮೇಲಿಟ್ಟು ಶೂಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋ ಇದು 16:9 ಬಂದಿಲ್ಲ ನೀಟಾಗಿ. ಇಲ್ಲಿ ನೋಡಿ ಹೀಗೆ ನೀಟಾಗಿ ತೊಗೋಬೇಕು. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ತಣ್ಣಗಾದ್ಮೇಲೆ ಅದು ನೀಟಾಗಿ ಬಂದುಬಿಡುತ್ತೆ. ಪ್ರತಿಯೊಂದು ಸಲ ತೆಗೆದಾಗಲೂ ನೀರೊಳಗಡೆ ಕೈ ಅದ್ದಿ ತೆಗೆದ್ರೆ ನಾವೇನು ತೆಗಿತೀವಿ ಅದು ನೀರಲ್ಲಿ ಉಳ್ಕೊಳ್ಳುತ್ತೆ. ಸೊ ಇದು ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅಂತಂದರೆ ಸೀದೋಗಿದೆ ನೋಡಿ, ಅದೆಲ್ಲ ಅಲ್ಲೇ ಉಳ್ಕೊಂಬಿಟ್ರೆ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ. ಬಿಡಿಸುವಾಗ ತಣ್ಣೀರಿಗೆ ಕೈ ಎದ್ಕೊಂಡು ಬಿಡಿಸಿದ್ರೆ ಅದು ನೋಡಿ ಹೀಗೆ ನೀಟಾಗಿ ಅದು ಪೂರ್ತಿ ಸಿಪ್ಪೆ ಬರುತ್ತೆ. ಅಂದರೆ ತುಂಬ ಸೂಕ್ಷ್ಮವಾಗಿ ತೆಗಿಬೇಕು. ಸ್ವಲ್ಪ ಜಾಸ್ತಿ ಇದಾಗಿ ಹೇಳಿದ್ರೂ ಆ ಖಂಡ ಸಮೇತ ಬಂದ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ನೋಡಿ ಏನು ಮೇಲ್ಗಡೆ ಸಿಪ್ಪೆಯಲ್ಲೇ ಮಾತ್ರ ಇದೆ ಅದನ್ನು ನಾವು ತೆಗೆದು ಹಾಕಬೇಕು. ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬೇಯೋದಕ್ಕೆ ಹಾಕ್ಕೊಂಡಿದ್ದೆ. ಜೊತೆಗೆ ಇನ್ನೊಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು, ಹಸಿ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಒಟ್ಟು 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಇದಕ್ಕೆ ನಾನು ಬಳಸಿದ್ದೀನಿ. 4 ಬದನೆಕಾಯಿ. ಇದು ಬಂದ್ಬಿಟ್ಟು ನಿಮಗೆ ಒಂದು 5 ಜನ ಇದನ್ನೇ ಹಾಕ್ಕೊಂಡು ಊಟ ಮಾಡುವಷ್ಟು ನಿಮಗೆ ಇದು ಗೊಜ್ಜು ಸಿಗುತ್ತೆ. 4 ಬದನೆಕಾಯಲ್ಲಿ. ಬದನೆಕಾಯಿ ಕೂಡ ತುಂಬ ಏನು ದೊಡ್ಡ ಸೈಜ್ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಸೊ 4 ಜನ ಆರಾಮ್ಸೆ ಪೂರ್ತಿ ನಾವೇನು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀವಿ ಅಷ್ಟು ಹಾಕ್ಕೊಂಡು 4ರಿಂದ 5 ಜನ ಊಟ ಮಾಡ್ಬೋದು. ಅಷ್ಟು ಗೊಜ್ಜು ನಿಮಗೆ ಇದರಲ್ಲಿ ರೆಡಿ ಆಗುತ್ತೆ. ಮಾಡೋ ವಿಧಾನವನ್ನು ಸರಿಯಾಗಿ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ನೋಡಿ ನೀಟಾಗಿ ಬರ್ತಾ ಇದೆ ಸಿಪ್ಪೆ. ನೀಟಾಗಿ ಅದೆಲ್ಲವನ್ನು ಕೂಡ ನಾವು ತೆಗೆದಾಕಬೇಕು. ಅದಾದಮೇಲೆ ತೊಳೆಯೋದು ಅದೆಲ್ಲ ಇಲ್ಲ. ನಾವು ಬೇಯಿಸೋದಕ್ಕಿಂತ ಮುಂಚೆನೇ ಇದನ್ನು ತೊಳೆದು ಬೇಯಿಸ್ಕೊಂಡಿರ್ತೀವಿ. ಹಾಗಾಗಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಮತ್ತೆ ಇದನ್ನು ತೊಳೆಯೋದಕ್ಕೆ ಹೋಗಬಾರ್ದು. ಈ ಕೆಲವೊಂದು ಸಲ ಏನಾಗುತ್ತೆ, ಈಗ ನಾನು ತೊಗೊಂಡಿರೋ ಬದನೆಕಾಯಿ ಸ್ವಲ್ಪ ಬಲ್ತಿದೆ, ಹಾಗಾಗಿ ಒಳಗಡೆ ಬೀಜಗಳು ಜಾಸ್ತಿ ಇದೆ. ಸೊ ಅದನ್ನು ನಾವು ಬೀಜನೂ ಕೂಡ ರಿಮೂವ್ ಮಾಡ್ಬೋದು. ಇವಾಗ ನೋಡಿ ಇದು ಪೂರ್ತಿ ತೆಗೆದಿದ್ದೀನಿ. ಆ ಹಿಂದಗಡೆ ತೊಟ್ಟೇನಿದೆ ಅದನ್ನು ಹಾಗೆ ಕಟ್ ಮಾಡಿಬಿಡ್ಬೋದು, ಅಥವಾ ಕೈಯಲ್ಲಿ ಹಿಂಗೆ ಹಿಚ್ಕಿದ್ರೂ ಕೂಡ ಅದು ಬಂದುಬಿಡುತ್ತೆ. ಇಲ್ಲಿ ನೋಡಿ ಕಟ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡಿ ನೀವು ಓಪನ್ ಮಾಡಿದ್ರೆ ನಿಮಗೆ ಹುಳುಕೇನಾದರೂ ಇದ್ದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ಯಾವ ಪಾರ್ಟಲ್ಲಿ ಹುಳುಕಿದೆ ಅದನ್ನು ನೀವು ಕಟ್ ಮಾಡಿಬಿಡ್ಬೋದು. ನೋಡಿ ಚೆನ್ನಾಗಿ ಬೆಂದಿದೆ. ಜೊತೆಗೆ ನೋಡಿ ಬೀಜಗಳು ಜಾಸ್ತಿ ಇದೆ. ಸೊ ನಾವು ಬೀಜನ ಹಾಗೆ ಕೈಯಲ್ಲಿ ಹೀಗೆ ಮಾಡಿದ್ರೆ ಅಥವಾ ಒಂದು ಸ್ಪೂನನ್ನು ತೊಗೊಂಡು ಕೂಡ ನಾವು ಅದನ್ನು ತೆಗೆದ್ರೆ ಬಂದುಬಿಡುತ್ತೆ. ಸೊ ಬಲ್ತಿರೋ ಬೀಜ ಏನಿದೆ ಇದನ್ನು ಹೀಗೆ ನಾವು ತೆಗಿಬೋದು. ಅದಕ್ಕೆ ತಗೊಳ್ಳುವಾಗಲೇ ಆದಷ್ಟು ಎಳ್ಸಾಗಿರೋ ಬದನೆಕಾಯಿಯನ್ನು ತೊಗೊಂಡ್ರೆ, ದಪ್ಪ ಬದನೆಕಾಯಿ ಎಳ್ಸಾಗಿರೋದು, ತೂತಿಲ್ಲದೆ ಇರೋದು, ಮೇಲೆ ಹುಳುಕು ಕಾಣದೇ ಇರೋ ಅಂಥದ್ದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಈ ಬಿಳಿ ಬದನೆಲೇ ಮಾಡಬೇಕು. ಮಾಮೂಲಿ ನಾವು ಕಪ್ಪು ಬದನೆ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಮಾಡಿದ್ರೆ ಅಷ್ಟೊಂದು ರುಚಿಯಾಗಿ ಮಾಡ್ಬೋದು, ಆದರೆ ಇದರಲ್ಲಿ ಸಿಗುವಂತಹ ರುಚಿ ಅದರಲ್ಲಿ ಸಿಗಲ್ಲ. ನೋಡಿ ಹೀಗೆ ನಾನು 4 ಕೂಡ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ 4 ಕೂಡ ಸಿಪ್ಪೆ ತೆಗೆದಾಗಿದೆ ಇದು. ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಇಲ್ಲಿ ಟೊಮೊಟೊ ಬಳಸಲ್ಲ, ಹುಳಿಗೆ ಹುಣಸೆ ಹಣ್ಣನ್ನು ಮಾತ್ರ ಬಳಸ್ತಾ ಇದ್ದೀವಿ. ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ. ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ದಪ್ಪ ಗಾತ್ರದ್ದು ಈರುಳ್ಳಿಯನ್ನು ತೊಗೊತಾ ಇದ್ದೀನಿ. ಜೊತೆಗೆ ಎಕ್ಸ್ಟ್ರಾ 1 ಗೆಡ್ಡೆ ಬೆಳ್ಳುಳ್ಳಿ, ಅದನ್ನು ಸಿಪ್ಪೆ ತೆಗೆದು ಮತ್ತೆ ಬೇಯಿಸಿದ್ನಲ್ಲ ಅದನ್ನು ಕೂಡ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಅದನ್ನು ಚೆನ್ನಾಗಿ ಜಜ್ಜಿ ಇಟ್ಕೋಬೇಕು.
2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಬೇಕು. ಹೆಂಗೆ ಅಂತಂದರೆ ಅದು ಸ್ಮೆಲ್ ಮಾತ್ರ ನಮಗೆ ತಿನ್ನಬೇಕಾದ್ರೆ ಫ್ರಾಗ್ರೆನ್ಸ್ ಮಾತ್ರ ಫೀಲ್ ಆಗಬೇಕು, ಬಾಯಿಗೆ ಹಾಗಾಗೆ ಸಿಗಬಾರ್ದು. ಅದು ಅಷ್ಟು ನೀಟಾಗಿ ಅದನ್ನು ನೀಟಾಗಿ ಕುಟಾಣಿನಲ್ಲಿ ಜಜ್ಕೊಳ್ಳಿ, ಅಥವಾ ಮಿಕ್ಸಿ ಮಾಡ್ಕೊತೀನಿ ಅಂದರೆ ನಿಮಗೆ ಬಿಟ್ಟಿದ್ದು. ಕುಟಾಣಿನಲ್ಲಿ ಜಜ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಬೆಳ್ಳುಳ್ಳಿಯನ್ನು ಕೂಡ ಸಿಪ್ಪೆ ತೆಗೆದು, ಅದು ಸ್ವಲ್ಪ ಸಿಪ್ಪೆ ತೆಗೆಯುವಾಗ ಕೈಯಲ್ಲಿ ಇರೋ ಕಪ್ಪು ಬೆಂದಿರೋದೆಲ್ಲ ಮೆತ್ಕೊಂಡಿರುತ್ತೆ. ಸೊ ಒಂದು ಸಲ ತೊಳೆದು ಅದನ್ನು ಇಟ್ಕೊಳ್ಳಿ, ಜಜ್ಜಿ ಇಟ್ಕೊಳ್ಳಿ. ಇವಾಗ ನೋಡಿ, ನಾನು ಈರುಳ್ಳಿಯನ್ನು ತುಂಬಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿಗೆ ಇಲ್ಲಿ ನಾನು ರುಚಿ, ನೀವು ಉಪ್ಪು ಹುಳಿ ಖಾರ ಮೂರೂ ಕೂಡ ರುಚಿ ನೋಡಿ ಹಾಕೋಬೋದು. ಇಲ್ಲಿ ನಾನು ಮೊದಲಿಗೆ 1-2 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಸಣ್ಣಗೆ ಕಟ್ ಮಾಡಬೇಕು. ಈರುಳ್ಳಿನೂ ಅಷ್ಟೇ, ತುಂಬ ಸಣ್ಣಗೆ ಅಂದರೆ ತುಂಬ ಸಣ್ಣಗೆ ಕಟ್ ಮಾಡಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು 1 ದಪ್ಪ ಈರುಳ್ಳಿಯನ್ನು ತುಂಬ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಹೋಳಷ್ಟು ಕಾಯಿ ತುರಿ. ಇದು ದೊಡ್ಡ ಹೋಳಾದ್ರಿಂದ ನಾನು 3/4 ಭಾಗನ ಇದರಲ್ಲಿ ತೊಗೊಂಡಿದ್ದೀನಿ. 1 ಹೋಳಷ್ಟು ಕಾಯಿ ತುರಿಯನ್ನು ತುಂಬ ಅಂದರೆ ಚಿಕ್ಕದಾಗಿ ತುರ್ಕೋಬೇಕು. ಈ ತುರಿಬೇಕಾದ್ರೆ ತುರಿಯೋ ಮನೆಯಲ್ಲಿ ದೊಡ್ಡದಾಗಿ ಬಂದುಬಿಡುತ್ತೆ, ಆ ಥರ ಇರಬಾರ್ದು. ಚಿಕ್ಕದಾಗಿ ತುರ್ಕೋಬೇಕು. ನೀಟಾಗಿ ಅದು ಮಿಕ್ಸ್ ಆಗಬೇಕು ಪೂರ್ತಿ. ಇವಾಗ ಇದಕ್ಕೆ ಮನೆಯಲ್ಲಿ ಮಾಡಿದಂತಹ ಖಾರದ ಪುಡಿ, ನಾವೇನು ಬೇಳೆ ಸಾಂಬಾರು ಪುಡಿ ಮಾಡಿಟ್ಕೊಂಡಿರ್ತೀವಿ ಖಾರದ ಪುಡಿ, ಅದು ಖಾರದ ಪುಡಿಯನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನಾನೇನು ಹುಳಿ ನೆನೆಸಿಟ್ಕೊಂಡಿದ್ನೋ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ರುಚಿ ನೋಡಿ ಹಾಕ್ಕೋಬೋದು ಇದನ್ನು. ಇವಾಗ ಇದಕ್ಕೆ ನೋಡಿ ನೀಟಾಗಿ ಕಲಿಸ್ಬೇಕು ಕೈಯಲ್ಲಿ, ನೀರು ಹಾಕಬಾರ್ದು. ನೋಡಿ, ಇದು ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೋತಾ ಇದ್ದೀನಿ. ಹೆಂಗೆ ಜಜ್ಜಿದ್ದೀನಿ ನೀವೇ ನೋಡ್ಬೋದು. ನೀಟಾಗಿ ಕಲಿಸ್ಕೋಬೇಕು. ಹೇಗೆ ಅಂದರೆ ಆ ಕಾಯಿ ತನ್ನಲ್ಲಿರುವಂತಹ ಕಾಯಿ ಹಾಲಿನಂಶ ಬಿಟ್ಕೋಬೇಕು. ಈರುಳ್ಳಿ ಮತ್ತು ಬೇಯಿಸಿರುವಂತಹ ಬದನೆಕಾಯಿ ನೀಟಾಗಿ ಅದು ಮಿಕ್ಸ್ ಆಗಿಬಿಡ್ಬೇಕು, ಸ್ಮ್ಯಾಶ್ ಆಗಿಬಿಟ್ಟು. ಅಲ್ಲಿವರೆಗೆ ಕೈಯಲ್ಲೇ ಕಲಿಸ್ಬೇಕು. ದಯವಿಟ್ಟು ಹೈಜೀನ್ ಅಂತ ಹೇಳಿ ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಇದು ರುಚಿ ಬರಲ್ಲ. ಇದು ಹೀಗೆ ಮಾಡಿದ್ರೇ ರುಚಿ ಬರೋದು. ಕೈ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಕೈಯಲ್ಲೇ ನೀಟಾಗಿ ಚಿವುಕಿ ಕಲಿಸ್ಬೇಕು. ನೀಟಾಗಿ ಚಿವುಕಿ ಕಲಿಸ್ಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ತೆಳುಬೇಕು, ನೀವು ಚಪಾತಿ ರೊಟ್ಟಿಗೆಲ್ಲ ತಿಂತೀವಿ ಅಂತಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ನೀರು ಕಡಿಮೆ ಹಾಕ್ಕೊಂಡು. ಇಲ್ಲ ನಾವು ಮುದ್ದೆ ಅನ್ನಕ್ಕೆಲ್ಲ ತಿಂತೀವಿ ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚಷ್ಟು ನೀರನ್ನ ಇದು ಹಿಡಿದಿದೆ ನನಗೆ, ಎಷ್ಟು ಬೇಕೋ ಅಷ್ಟು ತೆಳುನಲ್ಲಿ. ಇವಾಗ ನೋಡಿ, ಇದು ಮಿಕ್ಸ್ ಆಗಿದೆ ನೀಟಾಗಿ, ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಹಸಿಮೆಣ್ಸಿನ್ಕಾಯಿನೂ ಕೂಡ ಬಳಸ್ತಾರೆ, ಕೆಲವ್ರು ಬಳಸಲ್ಲ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇಲ್ಲ, ಖಾರದ ಪುಡಿಯನ್ನೇ ಖಾರಕ್ಕೆ ಬಳಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, 1 ಚಮಚಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಇದು ರೆಡಿಯಾಗಿದೆ. ನೀವು ಕೂಡ ಮಾಡಿ ನೋಡಿ, ಉಪ್ಪು ಹುಳಿ ಖಾರ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.